ಏನಮ್ಮ ನಿನ್ನ ಹೆಸರು? ಗಾಯತ್ರಿ ನನ್ನ ಹೆಸರು. ಯಾವ ಊರು ನಿಮ್ಮದು? ಗಟ್ರಾಗಡಲ್ಲಿ. ಈ ಬೆಳೆ ಬೆಳೆದಿದ್ದೀರಲ್ಲ, ಇದಕ್ಕೆ ಎಷ್ಟು ಖರ್ಚಾಯಿತು? ಸರ್ 3 ಲಕ್ಷ ಮೇಲೆ ಖರ್ಚಾಗಿದೆ ಸರ್. 2 ಎಕರೆ ಜಮೀನು. ಏನೋ ಬೂತ್ ಕುಂಬಳಕಾಯಿ ಹಾಕೋಣ ಹಾಕಿದ್ವಿ. ಅದಕ್ಕೆ ಉಳ್ಳಕ್ಕೆ ಪೇಪರು, ಪೈಪು, ಕೂಲಿ, ಅದ್ರ ಬೆಳೆ ಇನ್ನು ಬೀಜಗಳು, ಅದು ಉಳ್ಳಕ್ಕ ಎಲ್ಲ ಸೇರಿ 3 ಲಕ್ಷ ಮೇಲೆ ಆಗಿದೆ. ಬೆಳೆ ಏನೋ ಚೆನ್ನಾಗಾಗಿದೆ. ಇದು ಮಾರೋಣ ಅಂದ್ರೆ ಯಾರು ಒಬ್ರು ಬರೋರಿಲ್ಲ. ಹತ್ರಾಗೆ ಯಾರು ಯಾವ ಅಧಿಕಾರಿನೂ ಬರ್ತಾ ಇಲ್ಲ. ಏನು ಹೆಂಗೆ ಅಂತ ಕೇಳೋರಿಲ್ಲ. ಅದೆಷ್ಟು ಹೋಗ್ತಾ ಇದೆ ಅಂತ ಕೇಳೋರು ಇಲ್ಲ. ಎಷ್ಟು ಸಾಲ ಮಾಡಿದಿರಿ ಇದಕ್ಕೆ? ಸರ್ 3.5 ಆಗಿದೆ ಸರ್. ಅಲ್ಲ, ಸಾಲನು ತಗೊಂಡಿದ್ದೀರಲ್ಲ ನೀವು? ಸಾಲ ತಗೊಂಡೆ ಸರ್. ಇವಾಗ ಇದನ್ನು ಯಾರು ಬಂದು ಕೇಳ್ತಾ ಇಲ್ಲ? ಯಾರು ಬಂದು ಕೇಳ್ತಾ ಇಲ್ಲ ಸರ್. ಈಗ ಮತ್ತೆ ಇದನ್ನ ಇವಾಗ ನಿಮ್ಮ ದುಡ್ಡು ಖರ್ಚಿಗೆಲ್ಲ ಜೀವನಕ್ಕೆ ಏನು ಮಾಡ್ತೀರಾ? ಏನು ಮಾಡೋ ಸರ್, ಎಲ್ಲ ಸಾಲ ಮಾಡಿದ್ವಿ. ಮಕ್ಳು ಬೇರೆ ಸ್ಕೂಲ್ಗೆ ಹೋಗ್ತಾರೆ, ಅವ್ರು ಫೀಸ್ ಕಟ್ಟಕ್ಕಿಲ್ಲ. ಮನೆ ಜೀವನ ನಡೆಯೋದಕ್ಕೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಈ ತರ ಆಗ್ಬಿಟ್ರೆ ಬಡವರೆಲ್ಲ ಯಾವ ರೀತಿ ಅವ್ರ ಜೀವನ ಮಾಡೋದು, ಯಾವ ರೀತಿ ಬೆಳೆ ಬೆಳೆಯೋದು? ಇವಾಗ ನಾವು ಯಾವುದೋ ಅಧಿಕಾರಿಗಳಿಗೆ ನೀವು ರಿಪೋರ್ಟ್ ಕೊಟ್ಟಿಲ್ವಾ? ಈ ಥರ ನಾವು ಬೆಳೆ ಬೆಳೆದಿದ್ದೀವಿ, ನಮ್ಗೆ ಈ ಥರ ಲಾಸ್ ಆಗಿದೆ ಅಂತ ಅರ್ಜಿ ಏನು ಕೊಟ್ಟಿಲ್ವಾ? ಏನು ಇಲ್ಲ ಸರ್. ಹೌದು. ಈಗ ನೀವು ಇದನ್ನ ಏನು ಮಾಡ್ತೀರಿ? ಹಿಂಗೆ ಬಿಟ್ಬಿಡ್ತೀರಾ? ಎಲ್ಲ ನೋಡಿ, ಎಲ್ಲ ಕೊಳ್ತೋಗ್ತಾ ಇದೆಯಲ್ಲ. ಎಲ್ಲ ಕೊಡ್ತಾ ಇದೆ ಸರ್. ನೋಡಿ ಸರ್, 3 ತಿಂಗಳಿರೋದ ನಾವು ಎಷ್ಟು ದಿವಸ ಯಾರಾದ್ರೂ ಬರ್ತಾರೇನೋ, ನೋಡ್ತಾರೇನೋ ಅಂದ್ಬಿಟ್ಟು ಇಕ್ಕಿದೀವಿ. ಈ ತರ ಎಲ್ಲ ನಾಶ ಆಗ್ತಾ ಇದೆ. ಈಗ ಇದರಿಂದ ನಿಮಗೆ ಜೀವನಕ್ಕೆ ಕಷ್ಟನಾ? ತುಂಬಾ ಕಷ್ಟ ಸರ್. ಸರಿ, ಇವಾಗ ಯಾಕೆ ಸಂಬಂಧಪಟ್ಟ ಅಲ್ಲಿ ಇಲಾಖೆ, ತೋಟಗಾರಿಕೆ ಇಲಾಖೆಗೆ ಏನು ಹೇಳಿಲ್ಲ ನೀವು? ಯಾರು ಬಂದಿಲ್ಲ ಸರ್. ಇದನ್ನ ನಂಬ್ಕೊಂಡೇ ಜೀವನ ಮಾಡ್ತಾ ಇದ್ರಿ ನೀವು? ಇದೇ ನಂಬ್ಕೊಂಡು ಸರ್. ಈಗ ನಿಮ್ಗೆ ಸುಮಾರು 3.5 ಲಕ್ಷ ಲಾಸ್ ಆಗಿದೆ. ಇದ್ರ ಬಗ್ಗೆ ಸರ್ಕಾರಕ್ಕೆ ನೀವು ಒಂದು ವರದಿ ಕೊಡೋದು. ಕೊಡ್ಬೇಕು ಸರ್. ಸರಿ.